Colonel Dinesh Mudri. Sir will be addressing and motivating students with regard to services and career in armed forces. Sir. Okay, good afternoon and namaskara elriguno. Before I begin, seeing the trend here, ಎಲ್ಲರೂ ಕನ್ನಡ ಇಂಗ್ಲೀಷ್ ಮಾತಾಡ್ತಾರೆ. ನಾನು ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ ಬದಲು ಮಾಡ್ಕೊಂಡು ಬಂದಿದ್ದೆ, ಬಟ್ ಆಫ್ಟರ್ ಸೀಯಿಂಗ್ ದಿಸ್ ಥಿಂಗ್ ದ ಟ್ರೆಂಡ್, ಇಂಗ್ಲೀಷ್ ಆ್ಯಂಡ್ ಕನ್ನಡ ಬೋತ್ ಐ ವಿಲ್ ಮಿಕ್ಸ್ ಆ್ಯಂಡ್ ಸ್ಪೀಕ್. ಓಕೆ, ಯಾಕಂದರೆ ನೆಲ್ಸನ್ ಮಂಡೇಲಾ ಹೇಳ್ದಂಗೆ ಅವ್ರೇನು ಹೇಳಿದ್ರು ಅಂತಂದರೆ, ವೆನ್ ಯು ಸ್ಪೀಕ್ ಟು ದ ಪರ್ಸನ್ ಇನ್ ದ ಲ್ಯಾಂಗ್ವೇಜ್ ದ್ಯಾಟ್ ಹಿ ಅಂಡರ್ಸ್ಟ್ಯಾಂಡ್ಸ್, ಇಟ್ ಗೋಸ್ ಟು ಹಿಸ್ ಹೆಡ್. ಬಟ್ ಇಫ್ ಯು ಸ್ಪೀಕ್ ಟು ಅ ಪರ್ಸನ್ ಇನ್ ದ ಲ್ಯಾಂಗ್ವೇಜ್ ವಿಚ್ ಇಸ್ ಹಿಸ್ ಮದರ್ ಟಂಗ್, ಇಟ್ ಗೋಸ್ ಟು ಹಿಸ್ ಹಾರ್ಟ್ ಅಂತ ಹೇಳ್ತಾರೆ. ಹಾಗೆ ವಾಟ್ ಐ ಅಂಡರ್ಸ್ಟ್ಯಾಂಡ್ ಈಸ್ ಮೋಸ್ಟ್ ಆಫ್ ಯು ಆರ್ ಆಲ್ ಕನ್ನಡಿಗಾಸ್ ಅಂತ ಅನಿಸುತ್ತೆ. ನಾನು ಕನ್ನಡಿಗನೇ, ಸೊ ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಇನ್ ಬಿಟ್ವೀನ್ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಟು ಸ್ಟಾರ್ಟ್ ವಿತ್, ಲೆಟ್ ಮೀ start with two things. One is complimenting this association for starting this very innovative thing, guiding students to take up careers. That's the first thing. Second one is my gratitude to them for having called me here to interact with all of you. The time given to me is 30 minutes. Now to sum up what all the Indian Army has done in 30 minutes over the last 300 years is a very difficult task. ಆದ್ರೂ ನಮ್ಮ ಬತ್ತದವ್ರು ಹೇಳ್ದಂಗೆ, ನೀನು ಬರೀ ಮೋಟಿವೇಶ್ನಲ್ ಟಾಕ್ ರೆಸ್ಟ್ರಿಕ್ಟೆಡ್ ಓನ್ಲಿ ಟು ಡಿಫೆನ್ಸ್ ಫೋರ್ಸಸ್ ಅಂತ ಹೇಳಿದ್ರು. ಸೊ ಐ ವಿಲ್ ನಾಟ್ ಡೂ ಎನಿ ಮೋಟಿವೇಶನ್ ಟಾಕ್ ಆಸ್ ರಿಗಾರ್ಡ್ಸ್ ಅದರ್ ಥಿಂಗ್ಸ್, ಬಟ್ ಐ ವಿಲ್ ಓನ್ಲಿ ಸ್ಪೀಕ್ ಟು ಯು ಅಬೌಟ್ ದ ಡಿಫೆನ್ಸ್. ಸೊ ವೆನ್ ವಿ ಕಮ್ ಟು ಮೋಟಿವೇಶನಲ್ ಟಾಕ್, ನಾನು ಅನ್ಕೋತೀನಿ ನೀವೆಲ್ಲರೂ ಆಲ್ರೆಡಿ ಮೋಟಿವೇಟೆಡ್ ಇದ್ದೀರಾ ಅಂತಂದ್ರೆ. ಐ ಆಮ್ ಟಾಕಿಂಗ್ ಟು ದಿ ಸ್ಟೂಡೆಂಟ್ಸ್ ಹಿಯರ್. ಯು ಆರ್ ಆಲ್ರೆಡಿ ಮೋಟಿವೇಟೆಡ್ ಬಿಕಾಸ್ ದ ವೆರಿ ಫ್ಯಾಕ್ಟ್ ದಟ್ ಯು ಆಲ್ ರಿಜಿಸ್ಟರ್ಡ್ ಆ್ಯಂಡ್ ಕಮ್ ಹಿಯರ್ ಆ್ಯಂಡ್ ಟೇಕನ್ ಪೇನ್ಸ್ ಟು ಬಿ ಹಿಯರ್, that means that you're all motivated. Self-motivated ಅಂತ ಹೇಳ್ತೀವಿ. You're already motivated. I believe there are three kinds of students. First one is, ನೀವು ಒಂದು ಯಾವುದೋ ಸೋನಿ ಶೋರೂಮ್ಗೆ ಹೋಗ್ತಿರಲ್ಲ, ಅದು ಮಾರುತಿ ಶೋರೂಮ್ಗೆ ಹೋದಾಗ ಚಾವಿ ಹಿಂಗೆ ಟಕ್ ಅಂತ ಆನ್ ಮಾಡಿದ ತಕ್ಷಣ ಗಾಡಿ ಟಕ್ 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 ಆನ್ ಆಗುತ್ತೆ, ಚಕ್ ಅಂತ ಹೋಗುತ್ತೆ. ದ್ಯಾಟ್ ಈಸ್ ಸೆಲ್ಫ್ ಮೋಟಿವೇಟ್. ದಟ್ ಫಸ್ಟ್ ಸ್ಟೇಜ್. ಅವ್ರು ಏನೂ ಮಾಡಬೇಕಾಗಿಲ್ಲ, ಜಸ್ಟ್ ಹೇಳಬೇಕು ಅಷ್ಟೇ. ಚಾವಿ ಹಿಂಗೆ ಓಪನ್ ಮಾಡಿಬಿಟ್ರೆ ಟಕ್ ಅಂತ ಹೋಗುತ್ತೆ. ಸೆಕೆಂಡ್ ಟೈಪ್ ಆಫ್ ಸ್ಟೂಡೆಂಟ್ಸ್ ಆರ್ ದೋಸ್ ಹೂ ಆರ್ ಅದರ್ವೈಸ್ ವೆರಿ ಗುಡ್, ಬಟ್ ದೇ ಡೋಂಟ್ ಹ್ಯಾವ್ ಎ ಗುಡ್ ಬ್ಯಾಟ್ರಿ. ಎಲ್ಲ ಚೆನ್ನಾಗಿದೆ, ಬ್ರೇಕ್ ಸಿಸ್ಟಮ್ ಕೆಲಸ ಮಾಡುತ್ತೆ, ಇಗ್ನಿಷನ್ ಸಿಸ್ಟಮ್ ಕೆಲಸ ಮಾಡುತ್ತೆ, ಎಲ್ಲ ಸಿಸ್ಟಮ್ಸ್ ಆರ್ ವರ್ಕಿಂಗ್ ವೆಲ್, ಬಟ್ ಬ್ಯಾಟ್ರಿ ಇಸ್ ಡೌನ್. ಸೊ ಅವ್ರಿಗೆ ಸ್ಮಾಲ್ ಲಿಟಲ್ ಪುಷ್ ಕೊಟ್ಟರೆ ಸಾಕು, ಅವರು ದೇ ಗೆಟ್ ಗೋಯಿಂಗ್. ದಟ್ ದ ಸೆಕೆಂಡ್ ಕೈಂಡ್ ಆಫ್ ಸ್ಟೂಡೆಂಟ್ಸ್ ದಟ್ ವಿ ಹ್ಯಾವ್. ಆ್ಯಂಡ್ ದ ಥರ್ಡ್ ಟೈಪ್ ಆಫ್ ಸ್ಟೂಡೆಂಟ್ಸ್ ದಟ್ ವಿ ಜನರಲಿ ಹ್ಯಾವ್ ಆರ್ ವಿ ಫೇಸ್ ಈಸ್ ದ ವೆಹಿಕಲ್ ವಿಚ್ ಇಸ್ ಆನ್ ಅ ಜಾಕ್. ಈಗ ನೋಡಿರ್ತೀರಿ, ಎಷ್ಟೋ ಗಾಡಿಗಳು ನಿಂತ್ಕೊಂಡಿರುತ್ತೆ, ಜಾಕ್ ಮೇಲೆ ನಿಂತ್ಕೊಂಡಿರುತ್ತೆ, ನೀವು ಎಷ್ಟೇ ಪುಷ್ ಮಾಡಿದ್ರು ಅದು ಮೂವ್ ಆಗಲ್ಲ. ಸೊ ಆ ಥರ ಹುಡುಗರು ಸ್ವಲ್ಪ ಡೇಂಜರಸ್. ಸೊ ದ ವೆರಿ ಫ್ಯಾಕ್ಟ್ ದಟ್ ಯು ಆಲ್ ಹ್ಯಾವ್ ಕಮ್ ಹಿಯರ್, ನೀವು ಎಲ್ಲರೂ ಮೋಟಿವೇಟೆಡ್ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಸಿ, ಮೋಟಿವೇಶನ್ ಇಸ್ ಮಚ್ ಅಬೌಟ್ ದ ಸ್ಟೂಡೆಂಟ್ಸ್. ಇಟ್ಸ್ ನಾಟ್ ಅಬೌಟ್ ದ ಮೋಟಿವೇಟರ್ ಆರ್ ಅ ಟೀಚರ್ ಆರ್ ಅ ಟ್ಯೂಟರ್ ಆರ್ ಎನಿಬಡಿ ಎಲ್ಸ್. ಯಾಕೆ ಅಂತಂದರೆ, ಹ್ಯಾಸ್ ಎನಿಬಡಿ ಹರ್ಡ್ ಆಫ್ ರಮಾಕಾಂತ್ ಅರ್ಚರೇಕರ್ ಹಿಯರ್? ಎನಿ ಸ್ಟೂಡೆಂಟ್ ಹಿಯರ್? ಹ್ಯಾಸ್ ಎನಿವನ್ ಹರ್ಡ್ ಆಫ್ ರಮಾಕಾಂತ್ ಅರ್ಚರೇಕರ್? My questions are generally directed to the students and not to the parents, please. Okay, students, ರಮಾಕಾಂತ್ ಅರ್ಚರೇಕರ್ ಯಾರು? Yeah, Tendulkar's coach. Now, just imagine, he must have coached about hundreds of people, 100 cricketers, hundreds of people he would have coached, but he could produce only one, Tendulkar. So it was much about Tendulkar and not about Ramakant Archrekar. You must all have heard about Dronacharya, right? He had 105 people to train. Okay, ಅವರಿಗೆ ಗುರುಗಳು ಅಂತ ಹೇಳಿದರು. ಗುರು ಅಂದ್ರೆ ಯಾರು? ಗುರುತಿಸೋರು ಗುರು ಅಂತ ಹೇಳ್ತೀವಿ ನಾವು. ಅದಕ್ಕೆ ದ್ರೋಣಾಚಾರ್ಯ ಏನು ಮಾಡಿದರು ಅಂತಂದರೆ, ಧೃತರಾಷ್ಟ್ರ ಅವ್ರನ್ನ ಕರೆದ್ರಂತೆ. ಫಸ್ಟ್ ಡೇ ಪಾಂಡವಸು ಮತ್ತು ಕೌರವರನ್ನ 105 ಜನ ಅವ್ರನ್ನ ಕರೆದು ನಿಲ್ಲಿಸಿದ್ರಂತೆ ಒಂದು ಬ್ಯಾಟಲ್ ಫೀಲ್ಡಲ್ಲಿ. ನಿಲ್ಲಿಸಿ ಇವ್ರಿಗೆ ಬೇರೆ ಬೇರೆ ಟ್ರೈನಿಂಗ್ ಕೊಡಬೇಕು ಅಂತ ದ್ರೋಣಾಚಾರ್ಯ ಹೇಳಿದಾಗ, ಫಸ್ಟ್ ಥಿಂಗ್ ದಟ್ ಹಿ ಡಿಡ್ ವಾಸ್ ಟು ಟೆಸ್ಟ್ ದೆಮ್. ಆ್ಯಂಡ್ ಆಫ್ಟರ್ ಟೆಸ್ಟಿಂಗ್ ದೆಮ್ ಹಿ ಗೇವ್ ಬೋಸ್ ಆ್ಯಂಡ್ ಆರೋಸ್ ಟು ಅರ್ಜುನ. ಲಾನ್ಸರ್ ಅಂದರೆ ಗದಾ ಅಂತೇನು ಹೇಳ್ತೀವಿ, ಅದನ್ನು ಭೀಮಕ್ಕೆ ಕೊಟ್ಟ. ಆಮೇಲೆ ಇದನ್ನ ಇವ್ರಿಗೆ ಯಾರೋ ನಮ್ಮ ಯುಧಿಷ್ಠಿರಿಗೆ ಕೊಟ್ಟ. ಸೊ ದ ಫಸ್ಟ್ ಥಿಂಗ್ ದಟ್ ಅ ಗುರು ಡಸ್ ಟು ಐಡೆಂಟಿಫೈ, ಗುರುತಿಸೋನು ಗುರು ಅಂತ ಹೇಳ್ತಾರೆ. ಸೊ ದ್ಯಾಟ್ ವಾಸ್ ದಿ ಬ್ಯೂಟಿ ಅಬೌಟ್ ಸ್ಟೂಡೆಂಟ್ಸ್. ಸೊ ಹಿ ಕುಡ್ ಪ್ರೊಡ್ಯೂಸ್ ಓನ್ಲಿ ಒನ್ ಅರ್ಜುನ. ದೇರ್ ಆರ್ 105 ಪೀಪಲ್. ಸೊ ಹಾಗೆ ಇಟ್ ಈಸ್ ಮೋರ್ ಅಬೌಟ್ ಸ್ಟೂಡೆಂಟ್ಸ್ ಆ್ಯಂಡ್ ಲೆಸ್ ಅಬೌಟ್ ಟೀಚರ್ಸ್ ಆ್ಯಂಡ್ ಮೋಟಿವೇಟರ್ಸ್. So likewise, the way you all are sitting here now, about 39-40 years ago, ನಾವು ಹೀಗೆ ಒಂದು ಕಡೆ ಎಲ್ಲೋ ಕೂತ್ಕೊಂಡಿದ್ವಿ ಅನ್ಸುತ್ತೆ, ಸೈನಿಕ್ ಸ್ಕೂಲ್ ಬಿಜಾಪುರಲ್ಲಿ. ಯಾರೋ ಒಬ್ರು ಬಂದು ಮೋಟಿವೇಶನ್ ಮಾಡಿದ್ರು.
ಸೊ ವಿ ಚೋಸ್ ಒನ್ ಲೈನ್. ಅವಾಗ ಏನು ಅಂತಂದರೆ ವೆನ್ ವಿ ವರ್ ಇನ್ ಸೈನಿಕ್ ಸ್ಕೂಲ್, ಜಾಯ್ನಿಂಗ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ವಾಸ್ ಕನ್ಸಿಡರ್ಡ್ ಟು ಬಿ ಅಲ್ಟಿಮೇಟ್ ಇನ್ ಲೈಫ್. ನಾವು ಬೇರೆ ಏನು ಗೊತ್ತಿರಲಿಲ್ಲ ಅವಾಗ, ವಿ ಡಿಡ್ ನೋ ಎನಿಥಿಂಗ್. ಸೊ ಇಟ್ ವಾಸ್ ಅಲ್ಟಿಮೇಟ್. ಸೊ ಅಲ್ಲಿ ಹೋದ್ವಿ. ಸೊ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಪಾಸ್ ಆದ್ವಿ, ಒಳಗಡೆ ಹೋದ್ವಿ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಸೀನ್, ಫ್ಯೂ ಮಸ್ಟ್ ಹ್ಯಾವ್ ಸೀನ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಅಲ್ಲಿ ಒಳಗಡೆ ಹೋದಾಗ ಯು ನೋ ಹೌ ಬಿಗ್ ಇಸ್ ದ ಕ್ಯಾಂಪಸ್? ಎನಿಬಡಿ? ಎನಿ ಗೆಸ್? ಇಟ್ಸ್ ಅಬೌಟ್ 8,000 acres. 8,000 acres big campus is National Defense Academy. ನಾವು ಒಳಗಡೆ ಹೋದಾಗ ಫಸ್ಟ್ ಥಿಂಗ್, ನಾವು ಇರೋ ಸಿವಿಲಿಯನ್ಸ್, ಆವಾಗ ಇನ್ನೂ ಕೂದಲು ನನಗೆ ಜಾಸ್ತಿ ಇತ್ತು. ನಾನು ಒಳಗಡೆ ಹೋದಾಗ ನೋಡ್ತೀನಿ ದೊಡ್ಡ ದೊಡ್ಡ ಗೇಟು. ದ ಫಸ್ಟ್ ಥಿಂಗ್ ದಟ್ ಸ್ಟ್ರಕ್ ಮೈ ಮೈಂಡ್ ವಾಸ್ ಸರ್ವಿಸ್ ಬಿಫೋರ್ ಸೆಲ್ಫ್ ಅಂತ ಬರ್ದಿತ್ತು ಎಲ್ಲ ಕಡೆ. ಎಲ್ಲಿ ಹೋಗ್ತೀಯಾ ಅಲ್ಲಿ ಸರ್ವಿಸ್ ಬಿಫೋರ್ ಸೆಲ್ಫ್, ಎಲ್ಲಿ ಹೋಗ್ತೀಯಾ ಅಲ್ಲಿ ಸರ್ವಿಸ್ ಬಿಫೋರ್ ಸೆಲ್ಫ್. ನಮ್ಮ ಡ್ರೆಸ್ ಮೇಲೆ ಸರ್ವಿಸ್ ಬಿಫೋರ್ ಸೆಲ್ಫ್, ಪ್ಲೇಟ್ ಮೇಲೆ ಸರ್ವಿಸ್ ಬಿಫೋರ್ ಸೆಲ್ಫ್, ಗೇಟ್ ಮೇಲೆ ಸರ್ವಿಸ್ ಬಿಫೋರ್ ಸೆಲ್ಫ್. Incidentally, the motto of Indian Army is also service before self. The motto of National Defense Academy is service before self, and the motto of Indian Army is also about, when I say Indian Army, I'm talking about Indian Armed Forces. Indian Armed Forces consists of 4 things. One is Indian Army, Navy, Air Force, and also the Coast Guards. So when we combine all these 4 forces together, it becomes Indian Armed Forces. So when I'm talking about that, ಸೊ ಅಲ್ಲಿ ಹೋದ ತಕ್ಷಣ ಫಸ್ಟ್ ಥಿಂಗ್ ಏನು ಮಾಡಿದ್ರು ಅಂತಂದರೆ, ನಾವೆಲ್ಲ ಸಿವಿಲಿಯನ್ಸ್ ಇದ್ವಿ, ಹೀಗೆ ಯಾವುದೋ ಒಂದು ಟಿ ಶರ್ಟು, ಯಾವುದೋ ಒಂದು ಜೀನ್ಸ್ ಹಾಕೊಂಡು ಒಳಗಡೆ ಹೋಗಿದ್ವಿ. ಅಲ್ಲಿ ಹೋದ ತಕ್ಷಣ ಟ್ರಂಕ್ಸ್ ಇಟ್ಟ ತಕ್ಷಣ ಫಸ್ಟ್ ಥಿಂಗ್ ದಟ್ ದೇ ಡಿಡ್ ವಾಸ್ ಟು ಟೇಕ್ ಅಸ್ ಇನ್ ಅ ಸ್ಕ್ವಾಡ್. ಅಲ್ಲಿ ಎಲ್ಲೂ ಹಂಗೂ ಇಂಡಿವಿಜುವಲ್ ಆಗಿ ನಡ್ಕೊಂಡು ಹೋಗೋದು ಗಿಡ್ಕೊಂಡು ಹೋಗೋದು ಏನೂ ಇಲ್ಲ. ಸೊ ಇಂಡಿವಿಜುವಲ್ ಒಂದು ಸ್ಕ್ವಾಡಲ್ಲೇ ಹೋಗಬೇಕು. 4 ಜನ ಒಂದು ಸ್ಕ್ವಾಡು, 6 ಜನದ ಒಂದು ಸ್ಕ್ವಾಡು, 8 ಜನದ ಒಂದು ಸ್ಕ್ವಾಡು. ಆ ಸ್ಕ್ವಾಡಲ್ಲಿ ನಮ್ಮ ಸೀನಿಯರ್ ಒಬ್ಬರು ಯಾರೋ ಇರ್ತಾರೆ, ಅವ್ರು ನಾನು ಕರ್ಕೊಂಡು ಹೋದರು. ಅಲ್ಲಿ ಕರ್ಕೊಂಡು ಹೋಗಿ ಒಂದು ದೊಡ್ಡ ಒಂದು ಬಾರ್ಬರ್ ಶಾಪ್ ಇತ್ತು. ಎಷ್ಟು ದೊಡ್ಡ ಬಾರ್ಬರ್ ಶಾಪ್ ಇತ್ತು ಅಂದರೆ, ಮೇ ಬಿ ಅಬೌಟ್ ಹಾಫ್ ದ ಸೈಜ್ ಆಫ್ ದಿಸ್ ಹಾಲ್. ಇಟ್ ವಾಸ್ ಅ ಹ್ಯೂಜ್ ಬಾರ್ಬರ್ ಶಾಪ್. ಅದರಲ್ಲಿ 2 ಪಾರ್ಟಿಷನ್ ಇತ್ತು. ಒಂದು ಹೊರಗಡೆ ಪಾರ್ಟಿಷನ್ನು, ಅಲ್ಲೆಲ್ಲ ಮಿರರ್ ಗಿರೆಲ್ಲ ಇಟ್ಟಿದ್ರು. ಇನ್ನೊಂದು ಒಳಗಡೆ ಪಾರ್ಟಿಷನ್. ದೇರ್ ವರ್ ಅಬೌಟ್ 15-20 ಬಾರ್ಬರ್ಸ್ ದೇರ್. 15-20 ಚೇರು, ಮುಂದ್ಗಡೆ ವಾಲ್ ಅಷ್ಟೇ. ನಾವು ಹೋಗಿ ಕುತ್ಕೊಂಡ ತಕ್ಷಣ ನಾವಾಗ ತುಂಬ ಕೂದಲಿತ್ತು. ಕುತ್ಕೊಂಡ ತಕ್ಷಣ ಟಕ 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 ಅಂತ ಎಲ್ಲ ತೆಗೆದ್ಬಿಟ್ಟ ಅವನು. ಆಮೇಲೆ ಅಲ್ಲಿ ಮುಂದ್ಗಡೆ ಮಿರರ್ ಏನಿರಲಿಲ್ಲ, ಮೀಸೆ ತೆಗೆದ, ಇದನ್ನ ತೆಗೆದ, ಹೂ ಬಂತು ಬಿಟ್ಟಿದ್ದ ಪಾಪ ಪುಣ್ಯಕ್ಕೆ. ಸೊ ಇದೆಲ್ಲ ತೆಗೆದ. ನಾನು ಹೊರಗಡೆ ಬಂದು ಆ ಹಾಲಲ್ಲಿ ಏನು ಇದಿರಲಿಲ್ಲ. ಈಗ ಅಫ್ಕೋರ್ಸ್ ಅಸಿಸ್ಟೆಂಟ್ ಕಮಿಷನರ್ ಇಸ್ ಹ್ಯಾವಿಂಗ್ ದಟ್ ಕ್ರೂ ಕಟ್. ಈಗ ಕ್ರೂ ಕಟ್ ಅಂತ ಹೇಳ್ತೀವಿ. ನೌ ದಿಸ್ ಹಸ್ ಬಿಕಮ್ ಅ ಫ್ಯಾಷನ್. ಆವಾಗ ನಮ್ಮ ಫ್ಯಾಷನ್ ಇರಲಿಲ್ಲ, ಅದು ಇಟ್ ವಾಸ್ ಕಂಪಲ್ಷನ್. ಸೊ ಅದು ಕಟ್ ಮಾಡಿದಾಗ ನಾನು ಹೊರಗಡೆ ಬಂದಾಗ ಅಲ್ಲಿ ಹೊರಗಡೆ ಇನ್ನೊಂದು ಹಾಲ್ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲಿ ಮಿರರ್ಸ್ ಎಲ್ಲ ಹಾಕಿದ್ರು. ಅಲ್ಲಿ ನೋಡ್ತೀನಿ, ಬೇರೆಯವ್ರನ್ನ ರೆಕಗ್ನೈಸ್ ಮಾಡೋದು ಬಿಡಿ, ನನ್ನನ್ನೇ ನಾನು ರೆಕಗ್ನೈಸ್ ಮಾಡ್ಕೊಳಕ್ಕಾಗಲಿಲ್ಲ ಅಲ್ಲಿ. ಅಂದರೆ ನಂದು ಒಂದು ಕಲ್ಪನೆನೇ ಬೇರೆ, ನಾನು ಹಿಂಗೆ ಕಾಣ್ತೀನಿ ಅನ್ನೋದೊಂದು ಇತ್ತು ಅಲ್ಲಿ. ನಾನು ಮಿರರ್ ಮುಂದೆ ನೋಡ್ತೀನಿ, ಯಾರು ನನ್ನನ್ನೇ ನಾನು ರೆಕಗ್ನೈಸ್ ಮಾಡಿ, ನಾನು ಹೌದು ಅಲ್ಲೋ ಅಂತ ನಾನು ಚೂಟ್ ನೋಡ್ಕೋಬೇಕಾಗಿತ್ತು. ಓ, ದಿನೇಶ್ ಮುದ್ರಿ ಹೌದು ಅಂತೇಳಿ. ದೆನ್ ಐ ರಿಯಲೈಸ್ಡ್, ವಾಟ್ ಈಸ್ ದಿಸ್ ದಟ್ ದಿ ಆರ್ಮಿ ಮ್ಯಾನ್ ಈಸ್ ಸಪೋಸ್ ಟು ಹ್ಯಾವ್ ದ ಕ್ರೂ ಕಟ್. ಯಾಕೆ ಅವ್ರಿಗೆ ಆ ಕ್ರೂ ಕಟ್ ಕೊಡ್ತಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಐ ಸ್ಟಾರ್ಟೆಡ್ ಡಿಬೇಟಿಂಗ್ ಓವರ್ ಇಟ್ within myself. ನಾನು ಅನ್ಕೊಂಡೆ, is it because of uniformity? No. Is it because there is less water in the army camp? No. Is it because if somebody runs away, it is very easy to see an army man with crew cut and apprehend him and get him back to because the conditions in the army camps are a little tough. So when you run away, it's very easy to identify an army man in a civil crowd and get him back. Is that the reason? Then, one reason stuck to my mind. That reason was, when you lose your old identity, you get a new identity. And that identity is not of your individual identity. I am no more Dinesh Mudri. Now I belong to an organization called Indian Army. That was that message that I thought. Now, you are 17, I was also about 17 and a half that time. So when I got that crew cut, the first message that came to me, or that I understood, as that soldier is no more an individual. He belongs to an organization called Indian Army. ಅದಕ್ಕೆ ನಾವು ಒಬಂಟು ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಆಫ್ರಿಕನ್ ಲ್ಯಾಂಗ್ವೇಜ್ ಅಲ್ಲಿ ಒಬಂಟು ಪ್ರಿನ್ಸಿಪಲ್ ಅಂತಂದ್ರೆ ಒನ್ ಫಾರ್ ಆಲ್ ಫಾರ್ ಒನ್. ಐ ಆಮ್ ಬಿಕಾಸ್ ವಿ ಆರ್ ಬಿಕಾಸ್ ಐ ಆಮ್. ಸೊ ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಇಂಡಿಯನ್ ಆರ್ಮಿ. ಅಲ್ಲಿ ಏನು ಕಲಿಸ್ತು ಒಂದು ಮೆಸೇಜ್ ಏನಂತಂದ್ರೆ, ಯುವರ್ ಓಲ್ಡ್ ಐಡೆಂಟಿಟಿ ಇಸ್ ಗಾನ್, ಯುವರ್ ನ್ಯೂ ಐಡೆಂಟಿಟಿ ಇಸ್ ದಟ್ ಆಫ್ ಇಂಡಿಯನ್ ಆರ್ಮಿ. That is the first message that I got. So when you belong to that organization, you are no more an individual. You are part of an organization. The third thing that I learned from National Defense Academy was, there was this Subedar Major called Darbara Singh. Darbara Singh was 6 feet, some 4 inches tall, very hefty Khalsa.
he was a junior commissioned officer. ಜೂನಿಯರ್ ಕಮಿಷನ್ ಆಫೀಸರ್ಸ್ ಅಂದರೆ ಎಷ್ಟೋ ಜನ ನಿಮ್ಗಲ್ಲಿ ರ್ಯಾಂಕ್ ಸ್ಟ್ರಕ್ಚರ್ ಗೊತ್ತಿದ್ರೆ ನಮ್ಮಲ್ಲಿ ಹೇಳ್ತೀವಿ ನಾಯ್ಬ್ ಸುಬೇದಾರ್, ಸುಬೇದಾರ್, ಸುಬೇದಾರ್ ಮೇಜರ್, ದೇ ಆರ್ ನೋನ್ ಆಸ್ ಜೂನಿಯರ್ ಕಮಿಷನ್ ಆಫೀಸರ್ಸ್ ಅಂತ ಹೇಳ್ತೀವಿ. ದಿಸ್ ಮ್ಯಾನ್ ವಾಸ್ ಸುಬೇದಾರ್ ಮೇಜರ್. ದಟ್ ಮೀನ್ಸ್ he had come up from the ranks. He was a sepoy, he was havaldar, he became naib subedar, he became subedar, and now he is a subedar major. He is a junior commissioned officer. And that person, he had such a personality. Avan heltide one thing that he used to tell us, that oh cadet, aap apne aap ko joote samjho. That means neevu nimmanna ಏನು ತಿಳ್ಕೋಬೇಕು ಅಂತಂದ್ರೆ think yourself as your shoes. Because जितना अपने आप को रगड़ोगे उतना अच्छा क्या आएगा? क्या आएगा? चमक आएगा. If you want to shine, रगड़ो yourself. मतलब you are like shoes. Rub yourself. जितना तुम रगड़ा अभी खाओगे इंडिया में उतना अच्छा ऑफिसर बनोगे. That were his words. Still, you know, we remember 40 years ago, those were the words that Subedar Major Darbar Hasan used to say. So those were the things. And after that, after that I passed out from there, ATA. Then I came to Indian Military Academy, Dehradun, 1 year there. And then my first posting was Boomla. Boomla was in Tibetan language. La means pass. Boomla, Seda, Josila, Bombila. La means pass. Between two mountain ranges, if there is a pass, if the road motor is going or pedestrian pass is there, small kind of stretch is there, ಅದಕ್ಕೆ ನಾವೇನಂತೀವಿ ಅಂತಂದ್ರೆ ಅದಕ್ಕೆ ಪಾಸ್ ಅಂತ ಹೇಳ್ತೀವಿ. ದಟ್ಸ್ ಲಾ, ದಟ್ಸ್ ನೋನ್ ಆಸ್ ಲಾ. ಬೂಮ್ಲಾ ಈಸ್ ಅಹೆಡ್ ಆಫ್ ವೇರ್? ಗವಾಟಿ ಅಂತ ನೀವು ಮಿಸಾಮಾರಿಗೆ ಹೋಗಬೇಕು, ಮಿಸಾಮಾರಿಂದ ಬಾಲುಕ್ಪಾಂಗ್ ಟು ಬಾಂಬ್ಡೀಲಾ, ಬಾಂಬ್ಡೀಲಾ ಟು ಸೇಲಾ ಟು ತವಾಂಗ್ ಅಹೆಡ್ ಆಫ್ ತವಾಂಗ್ ಈಸ್ ಬೂಮ್ಲಾ. ಅಲ್ಲಿ ನಮಗೆ ಯಾರ ಕಂಪ್ನಿ ಅಂತಂದ್ರೆ ಯಾಕ್ಸ್. ಈ ಯಾಕ್ ಅಂತ ನೀವು ನೋಡಿರ್ಬೇಕಲ್ಲ ಪಿಕ್ಚರಲ್ಲಿ, ಯಾಕ್ ಅಂಡ್ ಆಕಾಶ ಅಷ್ಟೇ. ದೆರ್ ವಾಸ್ ನಥಿಂಗ್ ದೇರ್, ಅಬ್ಸಲ್ಯೂಟ್ಲಿ ಬ್ಯಾರನ್ ಲ್ಯಾಂಡ್, ನೋ ಟ್ರೀಸ್ ಆಲ್ಸೋ. ಸೊ ಅಲ್ಲಿ ಹೋಗಬೇಕಾದ್ರೆ ಒಂದು ಪ್ಲೇಸ್ ಬರುತ್ತೆ, ದಟ್ ಪ್ಲೇಸ್ ಈಸ್ ಕಾಲ್ಡ್ ನೂರಾನಾಂಗ್, ಅಹೆಡ್ ಆಫ್ ಸೇಲಾ ಇಟ್ ಸೆಲ್ಫ್ ಈಸ್ ಅಬೌಟ್ 12,000 14,000 ಫೀಟ್ ಹೈ. ನಾವೆಲ್ಲ ಇಲ್ಲಿ ಕಪ್ಪತ್ ಗುಡ್ಡ, ಕರಿಗುಡ್ಡ, ಏನಿದು ಯಾವುದೋ ಒಂದು ಇದು ಇದೆಲ್ಲ ಸಾವಂದುರ್ಗ, ಇವನ್ ಹೈಟ್ಸ್ ನೋಡಿದ್ರೆ ನಮಗೆ ಚಕ್ರ ಬರುತ್ತೆ. ಐ ಆಮ್ ಟಾಕಿಂಗ್ ಅಬೌಟ್ ಹೈಟ್ಸ್ ವಿಚ್ ಆರ್ ಎಕ್ಸ್ಟೆಂಡಿಂಗ್ ಟು 12,000 14,000 ಫೀಟ್ ಹೈ, ಸ್ನೋ ಕ್ಲಾಡ್ ಟೋಟ್ಲಿ. ಆ ನೂರಾನಾಂಗಲ್ಲಿ 14 ಸಾವಿರ. ನನಗೆ ಆ್ಯಕ್ಚುಲಿ ಅಕ್ಲಮೆಟೈಸೇಷನ್ ಅಂದರೆ ಏನು ಅನ್ನೋ ಗೊತ್ತಾಗಿದ್ದೆ ಅಲ್ಲಿ. ಫಸ್ಟ್ ಟೈಮ್ ವೆನ್ ಐ ವೆಂಟ್ ಆನ್ ಪೋಸ್ಟಿಂಗ್, ಯು ಡೋಂಟ್ ಗೋ ಟು ತವಾಂಗ್ ಆಲ್ ಆಫ್ ಎ ಸಡನ್. ಆಫ್ಟರ್ ಎವ್ರಿ ಯು ಟ್ರಾವೆಲ್ ಅಬೌಟ್ 6,000 and 10,000 feet. At every stage you have to acclimatize yourself. Your body has to get used to that kind of weather and climatic conditions. Otherwise you will collapse. ಸೊ ಹಾಗೆ ಹೆಂಗಿತ್ತು ಅಂತಂದರೆ, ಆ ಟೆರೈನ್ ಹೆಂಗಿತ್ತು ಅಂತಂದರೆ, that 12,000, 14,000, 16,000 feet high features were there. ಆ ನೂರಾನಾಂಗ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮೈ ಫಸ್ಟ್ ಪೋಸ್ಟಿಂಗ್ ಅಲ್ಲಿ ಹೋದಾಗ ಅಲ್ಲಿ ಒಂದು ಟೆಂಪಲ್ ಇತ್ತು, ಜಸ್ವಂತ್ ಗಢ್ ಅಂತ ಅದ್ರ ಹೆಸರು. ಆ ಜಸ್ವಂತ್ ಗಢ್ ಈಸ್ ನೇಮ್ಡ್ ಆಫ್ಟರ್ ಅ ಸಿಪಾಯಿ ಕಾಲ್ಡ್ ಸಿಪಾಯಿ ಜಸ್ವಂತ್ ಸಿಂಗ್. He was from Gadwal Rifles. Now this fellow, in the year 1962, when the Chinese came attacking India, 1962 ಅಲ್ಲಿ ಆಪರೇಷನ್ಸ್ ಆಗಿತ್ತು, ವಾರ್ ಆಗಿತ್ತು, ಚೈನೀಸ್ ಕೇಮ್ ಹಿಯರ್, ಅವ್ರು ಬಂದು ಇಂಡಿಯಾ ಅಟ್ಯಾಕ್ ಮಾಡಿದ್ರು ಮತ್ತೆ ವಾಪಸ್ ಹೋದ್ರು, ಅದು ಬೇರೆ ವಿಷಯ, ಅದ್ರ ಬಗ್ಗೆ ಮಾತಾಡಲ್ಲ. ಬಟ್ ದಿಸ್ ಪರ್ಟಿಕ್ಯುಲರ್ ಸೋಲ್ಜರ್ ಸಿಪಾಯಿ ಅಂದ್ರೆ ಏನು? ಹಿ ಈಸ್ ದ ಫಸ್ಟ್ ಹಿ ಈಸ್ ನಾಟ್ ಅನ್ ಆಫೀಸರ್, ಹಿ ಈಸ್ ನಾಟ್ ಅ ದಿಸ್ ಥಿಂಗ್, ಜಸ್ಟ್ ಅ ಸಿಪಾಯಿ. ಅವನು ಅಲ್ಲಿ ಮೇಲ್ಗಡೆ ಕೂತ್ಕೊಂಡು 12,000 ಫೀಟ್ ಮೇಲ್ಗಡೆ ಕೂತ್ಕೊಂಡು he was able to successfully stall Chinese operations. ಒಂದು 3,000 ಜನನ ಆ ಮೌಂಟೇನಸ್ ಟೆರೇನಲ್ಲಿ ಅವನು ಹಿಡಿದಾಕಿದ್ದ ಅಲ್ಲಿ. ಎಷ್ಟು ದಿನ? 3 ದಿನ. ವೆನ್ ಯು ಅಪ್ಸೆಟ್ ಎನ್ ಎನಿಮಿ ಪ್ಲ್ಯಾನ್, ಯು ಅಪ್ಸೆಟ್ ಇಸ್ ಮೈಂಡ್ ಆಲ್ಸೋ. ಅವ್ರು ತುಂಬ ಇರಿಟೇಟ್ ಆಗಿ ಹೋದರು. ಯಾರು? ಚೈನೀಸ್. ಅಯ್ಯೋ ಇವನೇನು ಮಾಡ್ತಾ ಅಂತಂದರೆ, ಇದು ಹಿಲ್ ಟಾಪ್ ಮೇಲೆ ಕುತ್ಕೊಂಡು, ಮೌಂಟೇನ್ ಟಾಪ್, ನಾಟ್ ಹಿಲ್ ಟಾಪ್, ಮೌಂಟೇನ್ ಟಾಪ್ ಮೇಲೆ ಕುತ್ಕೊಂಡು ಒಂದೇ ಮಷಿನ್ ಗನ್ ಇಟ್ಕೊಂಡು ಒಮ್ಮೆ ಇಲ್ಲಿಂದ ಫೈರ್ ಮಾಡೋದು, ಒಮ್ಮೆ ಇಲ್ಲಿಂದ ಫೈರ್ ಮಾಡೋದು, ಒಮ್ಮೆ ಇಲ್ಲಿಂದ ಫೈರ್ ಮಾಡೋದು, ಒಮ್ಮೆ ಇಲ್ಲಿ ಓಡ್ ಬಂದು ಇಲ್ಲಿಂದ ಫೈರ್ ಮಾಡೋದು, ಹಿಂಗೆ ಫೈರ್ ಮಾಡ್ತಾ ಹೋದ. ಸೊ ದ ಅಟ್ಯಾಕಿಂಗ್ ಎನಿಮಿ, ವಾಟ್ ಇಂಪ್ರೆಷನ್ ದೇ ಗಾಟ್ ವಾಸ್, ಓ ಇಲ್ಲಿ ಮೇಲ್ಗಡೆ ಭಾಳ ಜನ ಇದ್ದಾರೆ ಅಂತೇಳಿ, ದೇ ವರ್ ಅಫ್ರೈಡ್ ಆಫ್ ಅಟ್ಯಾಕಿಂಗ್ ಹಿಮ್ ದಿಸ್ ಫೀಚರ್ ಲೈಕ್ ದಿಸ್, ಕಮಿಂಗ್ ಅಪ್ ದ ಫೀಚರ್. They did not want to come up the feature because they thought that there must be a platoon on top of this feature. On this mountain there may be a platoon. Platoon andre about 30 people is what our strength is. ಅವ್ರು ಹಂಗೆ ತಿಳ್ಕೊಂಡು ಏನು ಮಾಡಿದ್ರು, ಸ್ಲೋಲಿ ಪ್ರೋಗ್ರೆಸ್ ಮಾಡಿದ್ರು. ತುಂಬ ಕ್ಯಾಂಪಿಂಗ್ ಮಾಡಿದ್ರು, ಪ್ಲಾನಿಂಗ್ ಮಾಡಿದ್ರು, ಹೆಂಗೆ ಅಟ್ಯಾಕ್ ಮಾಡೋದು, ಇಲ್ಲಿಂದ ಬರೋದ, ಫೈರ್ ಪ್ಲಾನ್ ಏನು, ಅದು ಮಾಡ್ಕೊಂಡು 3 days ದೇ ವೇಸ್ಟೆಡ್.
And when they came up and saw, it was just this fellow on top. ಯಾರು? ಸಿಪಾಯಿ ಜಸ್ವಂತ್ ಸಿಂಗ್. ಅವ್ರು ಎಷ್ಟು ಸಿಟ್ಟಿಗೆದ್ದಿದ್ರು ಅಂತಂದರೆ, ದೇ ಬಿಹೆಡೆಡ್ ಹಿಮ್. ಅವ್ರದ್ದು ರುಂಡ ಕಟ್ಕೊಂಡು ಹೋಗಿ ಅವರು ತೊಗೊಂಡೋಗ್ಬಿಟ್ರು ಅವ್ನ ರುಂಡಾನೆ. ಅಷ್ಟು ಅವ್ರಿಗೆ ಸಿಟ್ಟು ಬಂದಿತ್ತು. ಅಯ್ಯೋ ಬಡ್ಡಿ ಮಗ, ಇವ್ ನಮ್ಮದು ಎಲ್ಲ ಪ್ಲ್ಯಾನು ಹಾಳು ಮಾಡಿಬಿಟ್ನಲ್ಲ ಅಂಥೇಳಿ. ಅವ್ರದ್ದು ಪ್ಲ್ಯಾನ್ ಏನಿತ್ತು, ಅಷ್ಟು ಬೇಗ ಮುಗಿಸಿ ಗೋ ಅಪ್ ಡೌನ್ ಟು ಗವಾಟಿ ಪ್ಲೇನ್ಸ್ ಹೋಗೋವರೆಗೂ ಅವ್ರಿಗೆ ಒಂದು ಪ್ಲ್ಯಾನ್ ಇತ್ತು. ಆದರೆ ಏನಾಯಿತು ಅಂತಂದರೆ, ಇವನು ಹಂಗೆ ಮಾಡಿದ್ದಕ್ಕೆ ಅವ್ರದ್ದು ಅಪ್ಸೆಟ್ ಆಗಿಬಿಡ್ತು ಎಲ್ಲ ಪ್ಲ್ಯಾನ್. ಬಟ್ ಆಫ್ಟರ್ ದಿ ವಾರ್ ವಾಸ್ ಓವರ್, ಯು ನೋ ವಾಟ್ ಹ್ಯಾಪನ್? ಚೈನೀಸ್ ಗೌರ್ಮೆಂಟ್ ಕೇಮ್ ಬ್ಯಾಕ್ ಆ್ಯಂಡ್ ಚೈನೀಸ್ ಸೋಲ್ಜರ್ಸ್ ಕೇಮ್ ಬ್ಯಾಕ್ ಟು ಗಿವ್ ದಟ್ ಅದು ಸಿವಿಯರ್ ಹೆಡ್ ಏನಿತ್ತಲ್ಲ, ಅದು ಅವ್ನು ಕಟ್ ಮಾಡ್ಕೊಂಡು ಹೋಗಿದ್ದು, ಅದನ್ನು ವಾಪಸ್ ತಂದು ಅವ್ರು ನಮ್ಮ ಇಂಡಿಯನ್ ಗೌರ್ಮೆಂಟಿಗೆ ಕೊಟ್ಟರು. ಯಾಕೆ ಕೊಟ್ಟರು ಅಂತಂದರೆ, ಸಿ ದ ಇಂಡಿಯನ್ ಆರ್ಮಿ ಈಸ್ ನಾಟ್, ಈಗ ನಾನೀಗ ಒಂದು ಪೋಲ್ ಕೇಳಿದರೆ ನಾನು ಹೇಳ್ತೀನಿ, ಹೂ ಅಮಾಂಗ್ಸ್ಟ್ ಯು ಇಸ್ ಮೋಸ್ಟ್ ಪಾಪ್ಯುಲರ್ ಇನ್ ಇಂಡಿಯಾ? ಇಸ್ ಇಟ್ ಪೊಲೀಸ್ಮನ್? ಇಸ್ ಇಟ್ ಬ್ಯೂರೋಕ್ರಾಟ್? Is it a politician or a soldier or Indian Army? I am sure India Today survey ತಗೊಂಡಾಗ, every year this survey comes, India Today, Outlook ಅವ್ರ ಸರ್ವೆ ಮಾಡೇ ಮಾಡ್ತಿರ್ತಾರೆ. The most popular or most respected organization ಯಾವುದು ಅಂತಂದರೆ, they say Indian Army, because the Indian soldier has done so much. So when Bhatta sir asked me to come and speak to you about motivation and things like that, ನಾನು ಹೇಳಿದೆ, soldiers do not motivate by words, they motivate by work anta. Yakantandre their work is like that. So this fellow, so when in the absence of orders, assume what they ought to be is what a soldier thinks. He was just a soldier. He could have well run away from his post along with his gun. He did not do that because he knew that if he leaves the post, Chinese will come and occupy it. So namak gotirutte why Indian Army succeeds where Indian police fails, why Indian Army succeeds where Indian bureaucracy fails. Whether it is tsunami, earthquake, or wars that we have fought, why have we been able to win all the wars? It is, so ಅದಕ್ಕೆ ನಾನು ಕೇಳ್ತೀನಿ, what is one single contribution of Indian soldier to Indian society ಅಂತ ಯಾರಾದರೂ ನಾನು ಕೇಳಿದ್ರೆ, it is not that he helped during tsunami, it is not that he helped during earthquake, it is not that he won 3 wars. No, he successfully, or he has successfully been able to maintain the very idea of India. That is his credit. If there is one idea of India today, it is because of that Indian soldier. He is at the borders. So that is the strength of that soldier. ಅದಕ್ಕೆ ಮಗಧ ಕಿಂಗ್ಡಮ್ ಅಲ್ಲಿ ಒಬ್ಬ ರಾಜ ಬಂದು ಮಂತ್ರಿನ ಕೇಳಿದಂತೆ, ಮಂತ್ರಿ ನಮ್ಮ ರಾಜ್ಯದಲ್ಲಿ ಹೇಗೆ ಮಾಡ್ತಿದ್ದಾರೆ ಜನ ಅಂತ ಯಾರೋ ಕೇಳಿದ್ರಂತೆ. ಆವಾಗ ಮಂತ್ರಿ ಹೇಳಿದಂತೆ ರಾಜನ್ಗೆ, ರಾಜನ್, while all others have contributed to the success of Magadh kingdom, it is the soldier of the Magadh kingdom alone who has ensured that Magadh kingdom continues to exist. If the soldier is not there, the country or the kingdom doesn't exist. All you think only soldier contributes to the nation? No. Doctors contribute, barbers contribute, teachers contribute, everybody contributes. But it is the soldier who ensures that the country continues to exist, whereas all others ensure that the country continues to prosper. ಅದಕ್ಕೆ ನಾನು ಯಾರಾದರೂ ನಿಮ್ಮನ್ನು ಕೇಳಿದ್ರೆ, ಈಗ ಯಾರೊಬ್ರು ಕಾಗ್ನೈಸೆಂಟಲ್ಲಿ ಕೆಲಸ ಮಾಡ್ತಾರೆ, ಯಾರೊಬ್ರು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾರೆ, ಒಬ್ಬರು ಎಕ್ಸೆಂಚರಲ್ಲಿ ಕೆಲಸ ಮಾಡ್ತಾರೆ, ಯು ನೋ ವಾಟ್ ಯು ಸೇ ಐ ಆಮ್ ವರ್ಕಿಂಗ್ ಇನ್ ಇನ್ಫೋಸಿಸ್, ಐ ಆಮ್ ವರ್ಕಿಂಗ್ ಇನ್ ಕಾಗ್ನೈಸೆಂಟ್, ಐ ಆಮ್ ವರ್ಕಿಂಗ್ ಇನ್ ಫಲಾನಾ ಢಮ್ಕಾನಾ. ಬಟ್ ವೆನ್ ಯು ಆಸ್ಕ್ ಅ ಸೋಲ್ಜರ್ ವಾಟ್ ಆರ್ ಯು ಡೂಯಿಂಗ್, ಯು ನೋ ವಾಟ್ ಹಿ ಸೇಸ್? He doesn't say I am working in Indian Army. He says I am serving in the Indian Army. Now that is the difference. It may be semantics. Here he is working and there he is serving. We never say that we are working for the Indian Army. We are serving the Indian Army. So that in that particular semantics lies the difference. So you know that we have got to ensure that we have got to be, that we have to ensure that Indian Army flag is always high. So if India as a country is doing well today, the whole of this credit or part of that credit must go to the Indian soldiers also. ಅದಕ್ಕೆ ನೀವೆಲ್ಲ ಮಕ್ಕಳಿಗೆ ಎಲ್ಲೆಲ್ಲ ಕೂತ್ಕೊಂಡಿದ್ದೀರಾ ಇವತ್ತು, ಪೇಷಂಟ್ಲಿ ಕೇಳ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಹೇಗೆ ಸೇರಬೇಕು, ಏನೇನು ಓದ್ಕೋಬೇಕು, ಏನು ಪ್ರಿಪ್ರೇಷನ್ ಬೇಕು, ಎಷ್ಟು ಸ್ಟೇಜಸ್ಸಲ್ಲಿ ಒಳಗಡೆ ಹೋಗೋಕ್ಕಾಗತ್ತೆ ಆ್ಯಸ್ ಅನ್ ಆಫೀಸರ್ ಇನ್ ದಿ ಇಂಡಿಯನ್ ಆರ್ಮಿ. ಐ ಮಸ್ಟ್ ಟೆಲ್ ಯು ಒನ್ ಥಿಂಗ್, ಇಟ್ ಈಸ್ ಅ ವೆರಿ ವೆರಿ ಬ್ಯಾಲೆನ್ಸ್ಡ್ ಆರ್ಗನೈಸೇಷನ್. ಅದಕ್ಕೆ ಅಲ್ಲಿ ಒಳಗಡೆ ಹೆಂಗೆ ಹೋಗಬೇಕು ಅನ್ನೋದನ್ನು ಅದು ನೆಕ್ಸ್ಟ್ ಪಾರ್ಟಲ್ಲಿ ಧೀರೇಶ್ ಅವರು ಕವರ್ ಮಾಡ್ತಾರೆ. ಬಟ್ ನೀವೆಲ್ಲ ಆ್ಯಸ್ ಅ ಸ್ಟೂಡೆಂಟ್ ನೀವು ಹೆಂಗೆ ಇರಬೇಕು ಅಂತ ಅದಕ್ಕೆ ನಾನು ಹೇಳ್ತೀವಿ. ಈಗ ಫಸ್ಟ್ ನಾನು ಹೇಳ್ದಂಗೆ ಜಸ್ವಂತ್ ಸಿಂಗ್ ಅವ್ನು ನೋಡಿ ಹೆಂಗೆ ವೀರ ಮರಣ ಸತ್ತೆ. ಯಾರಾದರೂ ನಾನು ಕೇಳಿದ್ರೆ ನಾನು ಹೇಳ್ತಾರೆ, ನನಗೆ ಇಂಡಿಯನ್ ಆರ್ಮಿ ಯಾಕೆ ಸೇರಿದೆ ಅಂತ ಕೇಳಿದ್ರೆ ನಾನು ಹೇಳ್ತೀನಿ, ಎವ್ರಿಬಡಿ ಶುಡ್ ಜಾಯ್ನ್ ಇಂಡಿಯನ್ ಆರ್ಮಿ. ಇಫ್ ಯು ಡೈ ಯು ಅಟೇನ್ ಮಾರ್ಟರ್ಡಮ್, ಅಂದರೆ ನೀನು ಒಂದು ವೀರಗತಿ ಪ್ರಾಪ್ತ ಆಗುತ್ತೆ ನಿಮಗೆ.
ಬಟ್ ಇಫ್ ಯು ಲಿವ್ ಲಾಂಗರ್ ಅಂತ ಹೇಳ್ತಾರೆ. ಯಾಕಂದರೆ ನಮ್ಮ ಲೈಫ್ ಈಸ್ ಸೋ ಬ್ಯಾಲೆನ್ಸ್ಡ್ ಅಲ್ಲ, ಸ್ಪಿರಿಚುವಲಿ, ಅಕಾಡೆಮಿಕಲಿ, ಪ್ರೊಫೆಷನಲಿ, ಕಾಂಪಿಟೇಟಿವ್ಲಿ, ಇಟ್ ಈಸ್ ಬ್ಯಾಲೆನ್ಸ್ಡ್. ಸೊ ದಟ್ ಈಸ್ ವೈ ಯು ಟೆನ್ ಟು ಲಿವ್ ಮೋರ್. ಬಟ್ ಇಫ್ ಯು ಡೈ ಹೆಂಗ್, ಯು ಬಿಕಮ್ ಅ ಮಾರ್ಟರ್. ಯಾರಿಗೆ ಸಿಗುತ್ತೆ ರೀ ಇದು ಅನುಭವ? ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳ್ತೀವಿ ನಾವು. ಜಾತಸ್ಯ ಮರಣಂ ಧ್ರುವ. ಎವ್ರಿ ಮ್ಯಾನ್ ಹೂ ಹ್ಯಾಸ್ ಟೇಕನ್ ಬರ್ತ್ ಹ್ಯಾಸ್ ಟು ಡೈ. But on the deathbed, the question is not about how you died. The question is about how you lived. So if that difference you can come about, you can think how you want to live and die. That is the difference there. ಅದಕ್ಕೆ ನೀವೆಲ್ಲರೂ ಈಗ ನಾವು ಹೇಳ್ತೀವಿ ಹೆಂಗೆ ಮಕ್ಕಳು ಹೆಂಗೆ ಇರಬೇಕು ಅಂತ ಅನ್ನೋದು ಶಾಸ್ತ್ರದಲ್ಲೇ ಬರೆದಿದೆ. ಕಾಕಚೇಷ್ಟ ಬಕೋಧ್ಯಾನಂ ಶ್ವಾನನಿದ್ರಾ ತಥೈವಚ ಅಲ್ಪಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ ಅಂತ ಹೇಳ್ತೀವಿ ನಾವು. ಅಂದರೆ ಕಾಕಚೇಷ್ಟ, you heard that wisdom of the crow, that it put pebbles into that pot and the water level came up. So that wisdom should be there. ಶ್ವಾನನಿದ್ರಾ ಅಂದರೆ ನಾಯಿ ಮಲ್ಕೊಂಡಾಗ ಹೆಂಗೆ ಮಲಗಿರುತ್ತೆ, ಅದು ಮಲಗಿರುತ್ತೆ, ಬಟ್ ಆದರೂ ನೀವು ಹತ್ರ ಹೋದ ತಕ್ಷಣ ಟಕ್ ಅಂತ ಹೇಳುತ್ತೆ. ಅದು ಮಲಗಿದ್ರೂ ಅದು ಎದ್ದೋಳಂಥ ಒಂದು ಇದು ಇರುತ್ತೆ ಅದಕ್ಕೆ. ಆಮೇಲೆ ಬಕೋಧ್ಯಾನಂ ಅಂದರೆ ಕ್ರೇನ್. ಹ್ಯಾವ್ ಸೀನ್ ಕ್ರೇನ್ ಇನ್ ಅ ಲೇಕ್? ಇಟ್ ಈಸ್ ಸ್ಟ್ಯಾಂಡಿಂಗ್ ಆನ್ ಒನ್ ಲೆಗ್. ಇಟ್ ಈಸ್ ವೇಟಿಂಗ್ ಫಾರ್ ದಟ್ ಪ್ರೇ. ಆ ಮೀನು ಸಿಗೋವರೆಗೂ ಹಾಗೇ ನಿಂತ್ಕೊಂಡಿರುತ್ತೆ ಅದು, ಅಷ್ಟು ಧ್ಯಾನದಿಂದ. ಆಮೇಲೆ ಅಲ್ಪಹಾರಿ ಅಂದರೆ ನಮ್ಮಲ್ಲಿ ಸುಖ ಜಾಸ್ತಿ ಇರಬಾರ್ದು. ಅಲ್ಪಹಾರಿ ಅಂತಂದರೆ ಸ್ವಲ್ಪ ಕಡಿಮೆ ನಮ್ಮನ್ನು ಇದನ್ನು ಮಾಡಬೇಕು. ಆಮೇಲೆ ಲಾಸ್ಟ್ ಒನ್ ಗೃಹತ್ಯಾಗಿ. ಗೃಹತ್ಯಾಗಿ ಹಿಂದಿನ ಕಾಲದಲ್ಲಿ ನಾವೆಲ್ಲ ಮನೆಗಳನ್ನ ಬಿಟ್ಟು ಗುರುಕುಲಕ್ಕೆ ಸೇರ್ಕೊಳ್ತಾ ಇದ್ವಿ. ಅಂದರೆ ಆ ಗುರುಗಳು ಕಲಿಸ್ತಾ ಇದ್ರು ಆವಾಗಲೇ. ಅದಕ್ಕೆ ನಾವು ಹೇಳ್ತೀವಿ, ಈಗ ಈ ಕನ್ನಡದಲ್ಲಿ ಒಂದು ಯಾವುದೋ ಗಾದಿ ಮಾತು ಬಂದಿದೆ, ನಾವು ಮನುಷ್ಯರು ಸಕ್ಸೀಡ್ ಆಗಬೇಕು ಅಂತಂದರೆ ಏನು ಬಿಡಬೇಕಂತೆ? ಊರರು ಬಿಡಬೇಕು, ಇಲ್ಲ ಅಂದರೆ ಊರು ಉಸಾಬರಿ ಬಿಡಬೇಕು. ಊರರು ಬಿಡಬೇಕು, ಇಲ್ಲ ಊರು ಉಸಾಬರಿ ಬಿಡಬೇಕು. ಇವು ಎರಡು ಬಿಟ್ಟರೆ ನೀವು ಸಕ್ಸಸ್ ಆಗ್ತೀರಿ ಅಂತ ಅರ್ಥ ಅಲ್ಲಿಗೆ. ಸೊ ಅದಕ್ಕೆ ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ವಿ ಆರ್ ರನ್ನಿಂಗ್ ಬಿಹೈಂಡ್ ಟೈಮ್. ಆ್ಯಂಡ್ ಯು ನೋ ವಾಟ್, ಐ ವಿಲ್ ಲೀವ್ ಯು ವಿತ್ ದ್ಯಾಟ್ ಥಾಟ್ ವಾಟ್ Chetwood wrote. Chetwood was field marshal from British Army. When we take that ಅಂತಿಮ್ ಪದ್ ಅಂತ ಹೇಳ್ತಾರೆ ಐಮಿನಲ್ಲಿ, ಇಂಡಿಯನ್ ಮಿಲಿಟರಿ ಅಕಾಡೆಮಿನಲ್ಲಿ, ವೆನ್ ವಿ ಪಾಸ್ ಔಟ್ ವಿ ಟೇಕ್ ಅಂತಿಮ್ ಪದ್, ಲಾಸ್ಟ್ ಸ್ಟೆಪ್. ಅಲ್ಲಿ ಮೇಲ್ಗಡೆ ಬರೆದಿದೆ, ಏನಂತ ಬರೆದಿದೆ? ದ ಸೇಫ್ಟಿ, ವೆಲ್ಫೇರ್, ಆನರ್ ಆಫ್ ಯುವರ್ ಕಂಟ್ರಿ ಕಮ್ಸ್ ಫಸ್ಟ್, ಆಲ್ವೇಸ್ ಆ್ಯಂಡ್ ಎವ್ರಿ ಟೈಮ್. ದ ಸೇಫ್ಟಿ, ವೆಲ್ಫೇರ್ ಆ್ಯಂಡ್ ಆನರ್ ಆಫ್ ಯುವರ್ ಮೆನ್ ದಟ್ ಯು ಕಮಾಂಡ್ ಕಮ್ಸ್ ನೆಕ್ಸ್ಟ್. ಯುವರ್ ಓನ್ ಸೇಫ್ಟಿ, ಆನರ್ ಆ್ಯಂಡ್ ವೆಲ್ಫೇರ್ ಕಮ್ಸ್ ಲಾಸ್ಟ್, always and every time. This was his message to the officers passing out from the Indian Military Academy. Okay, so I leave you with that thought. So if you're looking for, see what we look for in a job, it should have respect, it should have remuneration, it should have rounded development. So such are factors that we are looking for in any job that you are seeking. It should have all of this. It should have respect first of all, remuneration should be good, rounded development should take place. All these things are there. Enterprising ability should come about. It should be little adventurous. Gratification. Like ninge happiness barlilla andra job inda, you may have respect, all right. But if you're not having gratification from that job you are not fit to do that. So ivella beku antandre, if you are cut out for that, if you are an above average student, and if you are adventurous, if you are a sports lover, if you are taken part in physical activities, this is one thing that you can think of joining, that is Indian Armed Forces. I will leave you with that question. Do you have it in you? Is a question that you have got to ask for yourself. Do you have it in you to join the Indian Army? With that thought, I will thank once again the organizers for having given me this opportunity to be here in front of all of you and speak to you in this afternoon. Thank you very much, and all the best to all of you. Thank you very much, sir. A wonderful speech. Definitely motivating, especially with regard to the story wherein a soldier single-handedly fought off or kept 3,000 Chinese soldiers and delayed them marching forward. Right. So a wonderful talk. Thank you very much, sir. In fact, Dr. Ravi Prasad sir ಅವರು ಹೇಳಿದ್ರು, choose what suits you the best anta. And then Mudri sir also left us with one question: do you have it in you to join the Indian Army? Very interesting ways each one ended their talks, right? So thank you very much, sir.